ಹರಿಸೋ ಭಾವವೇ ಸಂಗೀತ ಏರುತ್ತಾ ಇಳಿಯುತ್ತಾ ಸಾಗುವ ಜೀವನ ರಾಗವೇ ಅನವರತ ಸಂಗೀತ ಜೀವನ ರಾಗವೇ ಅನವರತ ಸಂಗೀತ ಸಂಗೀತ. ಅದೃಷ್ಟ ಅನ್ನೋದು ಪದೇ ಪದೇ ಒಬ್ಬರಿಗೆ ಒಲಿಯೋದಿಲ್ಲ. ನಿಜ. ಆದ್ರೆ ಆ ಅದೃಷ್ಟ ನಿನಗೆ ಒಲಿಯೋ ಹೊತ್ತಿಗೆ ನಾನು ಈ ಮನೆನ ಸ್ಮಶಾನ ಮಾಡಿರ್ತೀನಿ. ಏಯ್, ಗಂಟ್ಲು ನೀನು ಒಬ್ಳಿಗೆ ಇರೋದಲ್ಲ, ನನಗೂ ಇದೆ. ನನ್ನ ವಾಸನೆ ನೋಡ್ತೀಯಾ? ಅಮ್ಮ ಅಮ್ಮ, ಜಯರಾಮ್ ಅವರೇ, ಸುಮಿತ್ರಾ ಅವರೇ, ಸಂತೋಷ್, ಸಿತಾರಾ, ಅವ್ರನ್ನೆಲ್ಲ ಯಾಕೆ ಕರೀತಿದ್ಯಾ? ಗೊತ್ತಾಗುತ್ತೆ, ಒಂದ್ ನಿಮಿಷ ಇರು. ಭಾನು, ಏನಿತ್ತಮ್ಮ? ಯಾಕೆ ಕೂಕೊಂಡೆ? ಒಂದ್ ನಿಮಿಷ. ತಗೊಳ್ಳಿ. ಸ್ವೀಟ್ಸ್ ಯಾಕೆ? ಹೇಳ್ತೀನಿ, ತಗೊಳ್ಳಿ ತಗೊಳ್ಳಿ. ಸಂಗೀತ ಅವರು ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಈಗಲಾದ್ರೂ ಹೇಳಿ, ಯಾಕೆ ಸ್ವೀಟ್ಸು? ನನ್ನ ತಾಯಿ ನನಗೆ ಸಿಕ್ಬಿಟ್ರು. ಅಮ್ಮ ಅಂದ್ರೆ ಉಂಗ್ರ ಸಿಗ್ತಾ? ಎಲ್ಲಿತ್ತು? ಹೇಗ್ ಸಿಕ್ತು? ಅಮ್ಮ, ನಾನು ಮನೆಗೆ ಹೋಗಿದ್ನಲ್ಲ ಅಮ್ಮನ ಹತ್ರ ಕ್ಷಮೆ ಕೇಳೋದಕ್ಕೆ. ಹಾ ಹೌದು. ಅವ್ರ ಫೋಟೋ ಮುಂದೆ ಕೂತು ಕಣ್ಣು ಮುಚ್ಕೊಂಡು, ಅಮ್ಮ ನಿನ್ನ ನೆನಪಿನ ಉಂಗ್ರನ ನಾನು ಕಳ್ಕೊಂಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಬೇಡ್ಕೊತಿದ್ದೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಧ್ವನಿ ಕೇಳ್ತು. ಅದು ನನ್ನ ತಾಯಿದು. ಮಗಳೇ, ಯಾಕೆ ಕಳ್ತಿದ್ಯಾ? ಉಂಗ್ರ ಕಳ್ದೋಯ್ತು ಅಂತನಾ? ಉಂಗ್ರ ಕಳ್ದು ಹೋದ ತಕ್ಷಣ ನಾನು ನಿನ್ನಿಂದ ದೂರ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ ಕಣೆ, ನಾನು ನಿನ್ ತಾಯಿ. ನಿನ್ ಪ್ರತಿ ಉಸಿರಿನಲ್ಲೂ ನಾನು ನಿನ್ ಜೊತೆಗೆ ಇರ್ತೀನಿ. ನೀ ಧೈರ್ಯವಾಗಿರು, ಹೆದರ್ಕೋಬೇಡ ಅಂತ ಹೇಳ್ದಾಗಾಯ್ತು. ಕಣ್ ತೆಗ್ ನೋಡ್ತೀನಿ, ಯಾರೂ ಇಲ್ಲ. ಅದ್ ನಿಜನಾ ಭ್ರಮೆನಾ ನನಗೆ ಗೊತ್ತಿಲ್ಲ. ಆದ್ರೆ ಅದಾದ್ಮೇಲೆ ನನಗೊಂಥರ ಧೈರ್ಯ ಬಂತು. ನಾನು ಮತ್ತೆ ಮನೆಗೆ ಬಂದೆ. ಆಗ ಸಂಗೀತ ಅವರು ನನಗೆ ಸಿಕ್ಕಿದ್ರು. ನಡೆದದನ್ನೆಲ್ಲ ಹೇಳ್ಕೊಂಡೆ. ಆಗ ಸಂಗೀತ ಅವರು, ಅದು ಭ್ರಮೆ ಅಲ್ಲ ರೀ, ನಿಜ. ನನಗೂ ಒಂದೊಂದ್ಸಲ ನನ್ನ ಅಪ್ಪ ನನ್ನ ಹತ್ರ ಮಾತಾಡ್ದ ಹಾಗಾಗುತ್ತೆ. ಅವ್ರ ಕಥೆನೆಲ್ಲ ಹೇಳ್ಕೊಂಡು ಕಣ್ಣೀರಿಟ್ಟ ಹಾಗಾಗುತ್ತೆ. ಅವ್ರ ನೋವನ್ನೆಲ್ಲ ನನ್ನ ಹತ್ರ ತೋಡ್ಕೊಂಡ ಹಾಗಾಗುತ್ತೆ. ಹಾಗೇನೆ ನಿಮ್ ತಾಯಿನೂ ನಿಮ್ಮ ಹತ್ರ ಮಾತಾಡಿದ್ದಾರೆ, ಉಂಗುರ ಸಿಕ್ಕೇ ಸಿಗುತ್ತೆ, ಬನ್ನಿ ನೋಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ್ರು.
ರೂಮಿಗೆ ಹೋಗಿ ನೋಡಿದ್ರೆ ಉಂಗುರ ಮಂಚದ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನನ್ಗೆಷ್ಟು ಖುಷಿ ಆಯ್ತು ಗೊತ್ತಾ? ಆ ಉಂಗುರನ ತಗೊಂಡು ನನ್ನ ಕೈಗೆ ಹಾಕೊಂಡೆ. 100 ಕೋಟಿ ರೂಪಾಯಿ ಒಟ್ಟಿಗೆ ಸಿಕ್ಕಿದಷ್ಟು ಸಂತೋಷ ಆಯ್ತು ನನಗೆ. ನೀನ್ ಮತ್ತೆ ಅದನ್ನ ಕಳ್ಕೊಳ್ಳೋದು ಬೇಡ ಅಂತ ಅದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ನಾನು ಹೇಳಿದ್ದೆ ತಾನೇ ನಿಮ್ಗೆ, ಉಂಗ್ರ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ, ಖಂಡಿತ ಸಿಗುತ್ತೆ ಅಂತ. ಈಗಲಾದ್ರೂ ನನ್ನ ಮಾತು ನಂಬ್ತೀರಾ? ಸುಮಿತ್ರಾ ಅವರೇ, ನೀವು ಹೇಳಿದ್ದು 100% ಕರೆಕ್ಟ್. ಹೋಗ್ಲಿ ಬಿಡಮ್ಮ, ನೀನು ನಮ್ಮನೆಗೆ ಬಂದು ಉಂಗ್ರ ಕಳ್ಕೊಂಡೇನೋ ಅಪವಾದ ನಮಗ್ ತಟ್ಲಿಲ್ವಲ್ಲ, ಅಷ್ಟು ಸಾಕು. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾನ್ ನಿಮ್ಗಳ ಬಗ್ಗೆ ತಪ್ಪು ತಿಳ್ಕೊತೀನ ಹೇಳಿ? ನೀನ್ ತಪ್ಪು ತಿಳ್ಕೊಳ್ದೆ ಇದ್ರು ಕೇಳಿಸ್ಕೊಂಡವ್ರು ಅಯ್ಯೋ ಇವ್ರ ಮನೇಲಿ ಹೀಗಾಯ್ತಂತೆ ಅಂತ ನಮ್ಮ ಮೇಲೆ ಅನುಮಾನ ಪಡ್ತಾರೆ ತಾನೆ. ಅಮ್ಮ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಸುಮಿತ್ರಾ ಅವರೇ ಪ್ಲೀಸ್. ಇಲ್ಲ ಇಲ್ಲ, ನಾನು ಈ ವಿಷಯನ ಹೇಳಲೇಬೇಕು. ಏನಮ್ಮ ಅಂತ ದೊಡ್ಡ ರಹಸ್ಯ ನಿಮ್ಮಿಬ್ಬರಲ್ಲಿ? ಭಾನೂರು ಇವತ್ತು ಬೆಳಿಗ್ಗೆನೆ ಯಾರಿಗೂ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರು. ಭಾನು, ಸುಮಿತ್ರಾ ಹೇಳ್ತಾ ಇರೋದು ನಿಜನಾ? ಅಂದ್ರೆ ನಮ್ಮ ಸ್ನೇಹ ವಿಶ್ವಾಸ ಎಲ್ಲ ಬರೀ ಉಂಗ್ರಕ್ಕೆ ಮಾತ್ರ ಸೀಮಿತನಾ? ಚಚೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಏನು ಮಾಡ್ಕೊಳ್ಳೋದು ಬೇಕಿಲ್ಲ. ಅವರು ಸರಿಯಾದ ಮಾತನ್ನೇ ಹೇಳ್ತಿದ್ದಾರೆ. ಒಂದು ಸಣ್ಣ ವಿಷಯಕ್ಕೆ ನೀನ್ ನಮ್ಮ ಸಂಬಂಧನೇ ಕಟ್ಕೊಂಡು ಹೋಗ್ತೀಯಾ? ಅಮ್ಮ, ನೀವು ತಪ್ಪು ತಿಳ್ಕೊತಿದ್ದೀರಾ. ಇಲ್ಲ ಬಾನು, ಇನ್ಮೇಲೆ ನೀನ್ ಈ ಮನೇಲಿ ಇರೋದು ಬೇಡ. ನೀನು ನಮ್ಮ ಅಳಿಯಂದರ ಪ್ರಾಣನ ಕಾಪಾಡ್ದೆ ಅನ್ನೋದನ್ನ ನಾವು ಮಣ್ಣಿಗೆ ಹೋಗೋವರೆಗೂ ಮರೆಯೋ ಹಾಗಿಲ್ಲ. ಹಾಗೆ ಒಂದು ಉಂಗ್ರದ ವಿಚಾರವಾಗಿ ನಮ್ಮನ್ನ ಲಘುವಾಗಿ ಕಾಣ್ದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ ಅಲ್ವಾ? ನೀವೇನಂತೀರ ಅಳಿಯಂದ್ರೆ? ಹೇಳೋದಕ್ಕೆ ಇನ್ನೇನು ಉಳಿದಿದೆ ಅತ್ತೆ? ನಮ್ಗೆ ಯಾರಿಗೂ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ರು. ಸದ್ಯ ಉಂಗ್ರ ಸಿಕ್ತಲ್ಲ, ಅದು ಸಿಗದೆ ಹೋಗಿದ್ದಿದ್ರೆ ನಮ್ಮನೆಯಲ್ಲಿ ಅವ್ರ ಉಂಗ್ರ ಕಳುವಾಯ್ತಲ್ಲ ಅಂತ ಅಪವಾದ ನಮ್ಮ ಮೇಲೆ ಬರೋದು. ಈಗ ಉಂಗ್ರ ಸಿಕ್ತಲ್ಲ, ಆ ಸಂತೋಷದಲ್ಲಿ ಹೋಗ್ಲಿ ಬಿಡಿ. ಜಯರಾಮವ್ರೆ, ಅಯ್ಯೋ ನೋಡಿ ಅಲ್ಲಿಂದ್ರೆ ಅಳೋಕೆ ಶುರು ಮಾಡ್ಬಿಟ್ಟಿಯಲ್ಲೇ. ಏನೋ ಸ್ವಲ್ಪ ನಿನ್ನ ಚುಡಾಯಿಸೋಣ ಅಂತ. ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಅಮ್ಮ ಪ್ಲೀಸ್, ಇನ್ ಮುಂದೆ ತಮಾಷೆಗೂ ಈ ರೀತಿ ಎಲ್ಲ ಮಾತಾಡ್ಬೇಡಿ ನೀವು. ಯಾರು ಇಲ್ದಿರೋ ನನ್ಗೆ ಆ ದೇವ್ರು ನಿಮಗಳನ್ನ ಕೊಟ್ಟಿದ್ದಾನೆ. ನನ್ ಪ್ರಾಣ ಹೋದ್ರು ಅದ್ ನಿಮ್ ಮುಂದೆನೆ ಹೋಗ್ಬೇಕು ಅಂತ ಆಸೆ ಪಡೋಳು ನಾನು. ಬಾನು ಬಿಡ್ತು ಅನು, ಹೀಗೆಲ್ಲ ಮಾತಾಡಿದ್ರೆ ಬಾಯ್ ಮೇಲೆ ಹಾಕ್ತೀನಿ ನೋಡು. ನಿನ್ ಬಗ್ಗೆ ನಮಗ್ ಗೊತ್ತಿಲ್ವಾ ಭಾನು? ನಿನ್ನನ್ನ ನಾವು ಯಾವತ್ತಾದ್ರೂ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀವ? ಸಣ್ಣ ಸಣ್ಣ ವಿಷಯನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿಯಲ್ಲ, ಮೊದ್ಲು ಕಣ್ಣೋರ್ಸ್ಕೊ. ಅಮ್ಮ, ಯಾರೇನೇ ಅಂದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನಿಮ್ ಬಾಯಿಂದ ಒಂದ್ ಮಾತು ಬಂದ್ರೆ
ಅವಮಾನ ಐತಿ. ಇನ್ ಮುಂದೆ ನಿನ್ನ ಹತ್ರ ತಮಾಷೆನೆ ಮಾಡಲ್ಲ ಆಯ್ತಾ? ಎಲ್ಲಿ ಆನು ಆನು ಇನ್ನು ನೀವೇನ್ ಕೈಲಿ ಹಿಡ್ಕೊಂಡು ತಿನ್ನಿ. ತಗೋತಾ ಇದ್ದೀನಿ ಇಲ್ಲಡಿ. ಸಂಗೀತ ಅವ್ರೆ, ನೀವ್ಯಾಕೆ ತಿಂತಿಲ್ಲ? ನಾನು ಆಮೇಲೆ ತಿಂತೀನಿ. ಎಲ್ರು ಈಗ ತಿನ್ನುವಾಗ ನೀವೇನ್ ಆಮೇಲೆ ತಿನ್ನೋದು? ತಿನ್ನಿ ತಿನ್ನಿ ತಿನ್ನಿ. ಒಂದ್ ನಿಮಿಷ, ಇದು ಡಬಲ್ ಡೋಸ್. ಚೆನ್ನಾಗಾಯ್ತು ಅವಳಿಗೆ ಹಬ್ಬ. ಈ ಬಾನು ಜೊತೆನೆ ಆಟ ಆಡ್ತಾಳ. ಇವತ್ತಾಗಿರೋದನ್ನ ಅವಳು ಜನ್ಮ ಜನ್ಮಾಂತರಕ್ಕೂ ನೆನ್ಸ್ಕೋಬೇಕು. ನಾನೀ ಮನೆಗೆ ಬಂದಿರೋ ಉದ್ದೇಶ ಏನು? ಜಯರಾಮ್ನ ಮದುವೆ ಆಗೋದಕ್ಕೆ. ಅದು ಬಿಟ್ಟು ನಾನು ಅವಳ ಜೊತೆ ಫೈಟ್ ಮಾಡ್ತಾ ನನ್ನ ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೋತಿದ್ದೀನಿ? ನೋ ನೋ ಭಾನು, ನಿನ್ನ ಗುರಿ ಏನೇ ಇದ್ರೂ ಅದು ಜಯರಾಮ್ ಮಾತ್ರ. ಸಂಗೀತನ ಜೊತೆ ಹಾವು ಏಣಿ ಆಟ ಆಡೋದಲ್ಲ, ನೆನ್ಪಿಟ್ಕೊ. ನನ್ನ ಉದ್ದೇಶ ಏನು ಅಂತ ಆ ಸಂಗೀತನ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅದನ್ನು ತಡೆಯೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ನನಗೆ ಟೆನ್ಷನ್ ಕೊಡ್ತಾನೆ ಇರ್ತಾಳೆ. ಇವತ್ತೇನೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಸಾಕು, ಅವಳಿನ ಜೊತೆ ಈ ಮುಸ್ಕಿನ ಗುದ್ದಾಟ ಸಾಕು. ಅವಳು ನನ್ನ ದಾರಿಗಡ್ಡ ಬರಬಾರ್ದು. ಹಾಗಾಗ್ಬೇಕು ಅಂದ್ರೆ ಅವಳು ಈ ಮನೆ ಬಿಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ಅವಳು ನನ್ನನ್ನ ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ, ನನ್ನ ಗುರಿ ಸಾಧಿಸೋಕ್ಕೂ ಆಗೋದಿಲ್ಲ. ಹಾಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? ಏ ಸಂಗೀತ, ನಿನ್ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ. ಈ ಮನೆ ಬಿಟ್ಟು ಹೋಗೋ ಸಮಯ ನಿನಗ್ ಬಂದೇ ಬಿಡ್ತು. ಪಾಪ.
ಬೀಟ್ರೂಟ್ ಸೂಪ್ ಮಾಡೋದು ಹೇಗೆ ಅಂತ ಕೇಳ್ತಿದ್ಯಲ್ಲ ನೋಡು, ಚೆನ್ನಾಗಾಗಿದೆ ಕಣೆ. ಘಮ್ ಅಂತಿದೆ ಅಮ್ಮ. ಸ್ವಲ್ಪ ಮೆಣಸು ಹಾಕ್ಬೇಕಷ್ಟೆ. ಅಮ್ಮ ಇದ್ ನೋಡಿ ಇಷ್ಟು ಸಾಕಾ? ಹಾ ಸಾಕಮ್ಮ. ಬಾಬಾನು ಏನಿದ್ರು ಬೇಕಿತ್ತಾ? ಇಲ್ಲಮ್ಮ, ಸಿತಾರ ಹತ್ರ ಮಾತಾಡೋದಕ್ಕೆ ಬಂದೆ. ಹೇಳಿ ಭಾನುವ್ರೆ. ನೀವು ಮಾಡ್ತಿರೋದು ಸರಿನಾ? ಸ್ನಾನ ನಾನೇನ್ ಮಾಡ್ದೆ? ನಿಮ್ಮ ತಾಯಿ ಎಲ್ಲಿದ್ದಾರೆ? ಅವರು ಮನೇಲಿದ್ದಾರೆ. ಅವ್ರ ಜೊತೆ ಯಾರ್ಯಾರಿದ್ದಾರೆ? ಅಕ್ಕ ಇಲ್ಲೇ ಇದ್ದಾಳಲ್ಲ, ಹಾಗಾಗಿ ಅವ್ರು ಒಂಟಿಯಾಗಿದ್ದಾರೆ. ಹಾಗಿದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ವಯಸ್ಸಾದ ತಾಯಿ ಒಬ್ಬರೇ ಇದ್ದಾರೆ. ಕಷ್ಟ ಪಡ್ಕೊಂಡು ಅಡುಗೆ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ತಾ ನರಳ್ತಾ ಇದ್ದಾರೆ. ಹಗ್ಲೊತ್ತೇನೋ ಪರವಾಗಿಲ್ಲ, ರಾತ್ರಿ ಹೊತ್ತು ಅವ್ರ ಆರೋಗ್ಯದಲ್ಲಿ ಏನಾದರೂ ಏರ್ಪೇರಾದ್ರೆ ಏನ್ ಗತಿ? ಅವ್ರನ್ನ ನೋಡ್ಕೊಳ್ಳೋರು ಯಾರು? ಅವ್ರ ರಕ್ಷಣೆಗೆ ಬರೋರು ಯಾರು? ಅದು ಸಂಗೀತ ಅಕ್ಕ. ಸಂಗೀತ ಅವರು ಬರ್ತ್ಡೇಗೆ ಅಂತ ಇಲ್ಲಿಗೆ ಬಂದ್ರು. ಇಲ್ಲಿ ಏನೇನೋ ಆಗೋಯ್ತು. ನಿಮ್ ಸಮಾಧಾನಕ್ಕೆ ಇರ್ಲಿ ಅಂತ ಅಕ್ಕನ್ನ ಇಲ್ಲೇ ಇರಿಸ್ಕೊಂಡು, ಈಗ ಪರಿಸ್ಥಿತಿ ತಿಳಿಯಾಗಿದೆಯಲ್ಲ, ಈಗ್ಲಾದ್ರೂ ಅವ್ರನ್ನ ಕಳಿಸ್ಬೋದಲ್ವಾ? ಈ ಗಯ್ಯಾಳಿನ ತಡ್ಕೊಳ್ಳೋದೇ ಕಷ್ಟ. ಇಂಥದ್ರಲ್ಲಿ ಇವರಕ್ಕ ರಾಕ್ಷಸನೂ ಸಂಭಾಳಿಸ್ಬೇಕಲ್ಲಪ್ಪ ಅಂತ ಕೊರಗ್ತಿದೆ. ಭಾನು ಅವರು ದೇವ ರೂಪದಲ್ಲಿ ಬಂದು ಒಂದು ದಾರಿ ತೋರಿಸಿದ್ದಾರೆ. ಹಬ್ಬ. ಹೇಳಿ ಸಿತಾರ, ನಿಮಗೆ ಯಾಕೆ ಯೋಚನೆ ಬರಲಿಲ್ಲ? ಅಲ್ಲಮ್ಮ ಭಾನು, ಮನೇಲಿರೋರ್ನ ಮನೆಯಿಂದ ಹೋಗಿ ಅಂತ ಹೇಗೆ ಹೇಳೋದು? ಅಲ್ವಾ ಅಮ್ಮ? ಇದೇ ಸಂಕಟನೇ ಸಂಗೀತ ಅವರು ಅನುಭವಿಸ್ತಾ ಇದ್ದಾರೆ. ಮನೆಗೆ ಹೋಗ್ತೀನಿ ಅಂದ್ರೆ ನೀವೆಲ್ಲ ಏನ್ ಅನ್ಕೋತಿರೋ ಅನ್ನೋ ಸಂಕಟ ಅವ್ರಿಗೆ. ಅಲ್ಲಿ ತಾಯಿನೂ ನೋಡ್ಕೊಳಕ್ಕಾಗ್ದೆ, ಇಲ್ಲಿರೋದಕ್ಕೂ ಆಗದೆ ಅವ್ರು ಪಡ್ತಿರೋ ಸಂಕಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಸಂಗೀತ ಅವರೇ, ಯಾಕೆಷ್ಟೊಂದು ಡಲ್ಲಾಗಿದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರ ಸಂಕಟನ ನನ್ನ ಹತ್ರ ತೋಡ್ಕೊಂಡ್ರು. ಇಲ್ದಿದ್ರೆ ನನಗೂ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಅಕ್ಕ ಏನಾದ್ರೂ ನಿಮ್ಮ ಹತ್ರ ಈ ವಿಷಯ ಹೇಳಿದ್ಲಾ? ಯಾರ ಹತ್ರ ದುಃಖನೇ ತಾನೆ. ಮನೇಲಿ ತಾಯಿ ಒಬ್ಬರೇ ಇದ್ದಾರೆ ಅನ್ನೋ ಜ್ಞಾನ, ಅದೇ ಇಂಗಿತ ಜ್ಞಾನ, ಜವಾಬ್ದಾರಿ ನಿನಗಿರ್ಬೇಕಲ್ವಾ? ಅರೆ, ಇವ್ರು ಯಾಕೆ ಮುಖ ಸುಂದರ್ಸ್ಕೊಂಡು ಹೋದ್ರು? ಬನ್ನಿ ನೋಡೋಣ. ಅಕ್ಕ, ಏನ್ ಸಿತು? ನೀನ್ ಮಾಡಿದ್ ಸರಿನಾ? ನಾನೇನ್ ಮಾಡ್ದೆ? ಅಲ್ಲ ಅಕ್ಕ, ನಾನ್ ಮನೆಗೆ ಹೋಗ್ಬೇಕು ಅಂತ ನನ್ನ ಹತ್ರ ಬಂದು ಒಂದ್ ಮಾತು ಹೇಳಿದಿದ್ರು ನಾನೇ ನೇರವಾಗಿ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದೆ. ಅದ್ರ ಬದಲು ಅಮ್ಮ ನಾನು ನೆನ್ಸ್ಕೊಂಡು ಕೊರಕದ್ರಲ್ಲಿ ಏನ್ ಅರ್ಥ ಇದೆ? ನನಗಂತೂ ಏನು ಅರ್ಥನೇ ಆಗ್ತಿಲ್ಲ.